ಓಂ ಶಾಂತಿ. ಎಲ್ರಿಗೂ ನಮಸ್ಕಾರ. ಭಗವದ್ಗೀತೆಯ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಪ್ರಮುಖವಾಗಿ ನೋಡಿ, ಭಗವದ್ಗೀತೆಯಲ್ಲಿ ಒಂದು ಜ್ಞಾನವನ್ನು ತಿಳಿಸ್ಕೊಡ್ಲಾಗ್ತದೆ. ಆತ್ಮ, ಪರಮಾತ್ಮ ಮತ್ತು ಪ್ರಕೃತಿ, ಜೀವ, ಜಗತ್ತು, ಈ ಎಲ್ಲ ಜ್ಞಾನವನ್ನು ತಿಳಿಸ್ಕೊಡ್ಲಾಗ್ತದೆ. ಹಾಗೆಯೇ ಮನಸ್ಸಿನ ಅಂತರಂಗದಲ್ಲಿ ಹೇಳ್ತಕ್ಕಂತಹ ಅನೇಕ ರೀತಿಯಾಗಿರ್ತಕ್ಕಂಥ ವ್ಯರ್ಥ ಸಂಕಲ್ಪಗಳು, ವಿಕಾರಿ ಸಂಕಲ್ಪಗಳು, ಹಾಗೆಯೇ ಚಂಚಲತೆ, ಇವೆಲ್ಲವನ್ನು ತಿಳಿಸ್ಕೊಟ್ಟು ಯಾವ ರೀತಿಯಲ್ಲಿ ಅವುಗಳನ್ನು ನಿಯಂತ್ರಿಸಬೇಕು ಅಂತೇಳಿ ತಿಳಿಸ್ಕೊಡ್ಲಾಗ್ತದೆ. ಈ ಅಧ್ಯಾಯದಲ್ಲಿ ವಿಶೇಷವಾಗಿ ಗುಣಗಳ ಬಗ್ಗೆ ತಿಳಿಸ್ಕೊಡ್ಲಾಗ್ತದೆ. ಅಂದರೆ ಇದು ಒಂದು ನೈತಿಕ ಶಿಕ್ಷಣ ಅಂತೇಳಿ ನಾವು ಕರಿಬೋದು, ಅಥವಾ ಯೋಗ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಅಂತೇಳಿ ಕರಿಬೋದು, ವ್ಯಾಲ್ಯೂ ಎಜುಕೇಷನ್ ಅಂತೇಳಿ ನಾವು ಕರಿಬೋದು. ಈ ಸೃಷ್ಟಿ ಯಾವ ರೀತಿ ಪರಿವರ್ತನೆ ಆಗ್ತಿರ್ತದೆ, ಯಾವ್ಯಾವ ಗುಣಗಳಿಂದ ಈ ಪ್ರಕೃತಿ ತಾನು ಕ್ರಿಯೆ ಮತ್ತು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತದೆ ಅಂತ. ಇಲ್ಲಿ ಸೃಷ್ಟಿ ನಾಟಕ ಅಂತ ಹೇಳಿದರೆ ಪುರುಷ ಮತ್ತು ಪ್ರಕೃತಿ, ಪರಮಾತ್ಮ, ಆತ್ಮ, ಪರಮಾತ್ಮ, ಪ್ರಕೃತಿ, ಈ ಮೂರರ ನಡುವೆ ನಡೀತಕ್ಕಂಥ ಒಂದು ಸಂವೇದನೆ ಇರ್ಬೋದು, ಕ್ರಿಯೆ ಪ್ರತಿಕ್ರಿಯೆ ಇರ್ಬೋದು, ಇವೆಲ್ಲವನ್ನು ಸೇರಿಸಿ ನಾವು ಸೃಷ್ಟಿ ನಾಟಕ ಅಂತೇಳಿ ಕರಿತೀವಿ. ಈ ಸೃಷ್ಟಿ ನಾಟಕದಲ್ಲಿ 3 ಶಕ್ತಿಗಳು ಪ್ರಭಾವವನ್ನು ಬೀರ್ತದೆ ಎನ್ನುವುದನ್ನು ಭಗವದ್ಗೀತೆಯ ಈ 13ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗದಲ್ಲಿ ತಿಳಿಸಿಕೊಡಲಾಗ್ತದೆ. ಅದು ಯಾವುದು ಅಂದರೆ ಸತೋಪ್ರಧಾನ, ರಜೋಪ್ರಧಾನ ಮತ್ತು ತಮೋಪ್ರಧಾನ ಅಂತೇಳಿ ಕರೆಯಲಾಗ್ತದೆ. ಸತೋಪ್ರಧಾನದ ಲಕ್ಷಣಗಳೇನು, ರಜೋಪ್ರಧಾನದ ಲಕ್ಷಣಗಳೇನು, ತಮೋಪ್ರಧಾನದ ಲಕ್ಷಣಗಳೇನು ಅಂಥೇಳಿ ಇಲ್ಲಿ ವಿವರಿಸಲಾಗ್ತದೆ. ಬಹುಶಃ ಈ ಸೃಷ್ಟಿ ಏನಿದೆ ಅದು ಪ್ರಕೃತಿ ಇರ್ಬೋದು ಅಥವಾ ಆತ್ಮನಿರ್ಬೋದು. ಆತ್ಮ ಮತ್ತು ಪ್ರಕೃತಿ ಈ 3 ಗುಣಗಳಿಗೆ ಒಳಗಾಗ್ತಾರೆ ಅಂತ. ಆದರೆ ಪರಮಾತ್ಮ ಈ 3 ಗುಣಗಳಿಂದ ಅತೀತನಾಗಿರ್ತಕ್ಕಂಥವನು. ಪರಮಾತ್ಮ, ಈಶ್ವರ ಏನಿದ್ದಾನೆ, ಶಿವ ಏನಿದ್ದಾನೆ, ಅವನು ಪರಮಧಾಮದ ನಿವಾಸಿಯಾಗಿರ್ತಕ್ಕಂಥ ಆ ಪಂಚತತ್ವಗಳಿಂದ ಅತೀತನಾಗಿರ್ತಕ್ಕಂಥವನು. ಯಾವುದೇ ಪಂಚತತ್ವಗಳ ಅಧೀನದಲ್ಲಿ ಅವನು ಬರೋದಿಲ್ಲ, ಅಥವಾ ಈ 3 ಗುಣಗಳಿಗೆ ಅವನು ಒಳಗಾಗೋದಿಲ್ಲ. ಅವನು ಸತೋ, ರಜೋ, ತಮೋ ಗುಣಗಳಿಗೆ ಒಳಗಾಗೋದಿಲ್ಲ. ಆದರೆ ಆತ್ಮ ಮತ್ತು ಶರೀರ ಏನಿದೆ ಅಥವಾ ಪ್ರಕೃತಿ ಏನಿದೆ, ಈ 3 ಗುಣಗಳನ್ನು ಒಳಗೊಂಡಿರ್ತದೆ. ಆರಂಭದಲ್ಲಿ, ಈ ಸೃಷ್ಟಿಯ ಆರಂಭದಲ್ಲಿ ನಾವು ಸತ್ಯ ಮತ್ತು ತ್ರೇತಾಯುಗ ಅಂತ ಏನು ಕರಿತೀವಿ, ಮತ್ತು ಸತ್ಯ ಮತ್ತು ತ್ರೇತಾಯುಗದಲ್ಲಿ ಮನುಷ್ಯನ ಆತ್ಮ, ಶರೀರ ಮತ್ತು ಪ್ರಕೃತಿ ಎಲ್ಲವೂ ಸತ್ವ ಪ್ರಧಾನವಾಗಿರ್ತದೆ. ಸತ್ವ ಪ್ರಧಾನತೆ ಅಂದ್ರೇನು? ಸಾಮಾನ್ಯವಾಗಿ ನಾವು ಪತಂಜಲಿ ಯೋಗ ಸೂತ್ರದಲ್ಲಿ ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣೆ, ಸಮಾಧಿ, ಈ ಅಷ್ಟಾಂಗ ಯೋಗದಲ್ಲಿ ಪ್ರಮುಖವಾಗಿ ಯಮ ಮತ್ತು ನಿಯಮದಲ್ಲಿ ಶೌಚ ಅಂತೇಳಿ ಬಳಸಲಾಗ್ತದೆ. ಶೌಚ ಅಂತ ಹೇಳಿದರೆ ಸಾಮಾನ್ಯವಾಗಿ ಸ್ವಚ್ಛತೆ ಅಥವಾ ಪವಿತ್ರತೆ ಎನ್ನುವ ಶಬ್ದವನ್ನು ಬಳಸ್ತೀವಿ. ಅಂದರೆ ಆತ್ಮನೂ ಪವಿತ್ರವಾಗಿದ್ದಾಗ, ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ತಮೋಪ್ರಧಾನ ಮತ್ತು ರಜೋಪ್ರಧಾನ ಗುಣಗಳಿಗೆ ಒಳಗಾಗದೇ ಇದ್ದಾಗ, ಅವೆಲ್ಲದರಿಂದಲೂ ಹೊರಗಡೆ ಇದ್ದಾಗ, ಅವನು ಆತ್ಮಾಭಿಮಾನಿ ಸ್ಥಿತಿಯಲ್ಲಿದ್ದಾಗ ಅವನು ಯೋಗಿಯಲ್ಲ, ಅವನು ದೇವತೆಯಾಗಿರ್ತಾನೆ. ಸತ್ವಪ್ರಧಾನ ಸ್ಥಿತಿಯಾಗಿದ್ದಾಗ ಅವನು ಯೋಗಿಯಾಗಿರೋನು ಅಂದರೆ ಸಾಧಕನಾಗಿರ್ತಾನೆ. ಯೋಗಿ ಸತ್ವಪ್ರಧಾನ ಸ್ಥಿತಿ ಇರೋದಿಲ್ಲ. ಅವನು ಸತ್ವಪ್ರಧಾನತೆಯನ್ನು ಪಡೆಯುವ ಪ್ರಯತ್ನವನ್ನು ಅವನು ಮಾಡ್ತಾ ಇರ್ತಾನೆ. ಯಾರು ದೇವತೆಗಳಿರ್ತಾರೆ ಅವರನ್ನು ನಾವು ಸತ್ವಪ್ರಧಾನತೆ ಅಂಥೇಳಿ ಕರಿತೀವಿ. ಆತ್ಮ ಸತ್ಯ ಮತ್ತು ತ್ರೇತಾಯುಗದಲ್ಲಿ ಸತ್ವಪ್ರಧಾನ ಸ್ಥಿತಿ ಇರ್ತದೆ. ಅಂದರೆ ಈ ಸತ್ವಪ್ರಧಾನ ಸ್ಥಿತಿಯಲ್ಲಿ ಪವಿತ್ರತೆ, ಅಹಿಂಸಾ ಪರಮೋ ಧರ್ಮ, ಹಾಗೆಯೇ ಆತ್ಮನಲ್ಲಿ ಎಲ್ಲ ಗುಣಗಳು ಸಹಿತವಾಗಿ, ಅದು ಶಾಂತಿ ಇರ್ಬೋದು, ಸುಖ ಇರ್ಬೋದು, ಮಮತೆ ಇರ್ಬೋದು, ಅಥವಾ ಕರುಣೆ ಇರ್ಬೋದು, ಎಲ್ಲ ಗುಣಗಳು, ಶ್ರೇಷ್ಠ ಗುಣಗಳೆಲ್ಲವೂ, ದೇವತೆಯ ಗುಣಗಳೆಲ್ಲವೂ, ಅದಕ್ಕೆ 16 ಕಲಾ ಸಂಪೂರ್ಣ ಅಂಥೇಳಿ ದೇವತೆಗಳನ್ನು ಕರೀತಾರೆ. ಹೀಗೆ ಆತ್ಮನನ್ನು ಸಾಮಾನ್ಯವಾಗಿ ಚಂದ್ರನಿಗೆ ಹೋಲಿಸಲಾಗ್ತದೆ. ಆತ್ಮನ ಗುಣಗಳನ್ನು ಅಥವಾ ಆತ್ಮನ ಮೆಜರಿಂಗ್ ರಾಡ್, ಅಂದರೆ ಆತ್ಮನ ಮೌಲ್ಯಮಾಪನ ಮಾಡ್ತಕ್ಕಂಥ ಒಂದು ವಿಧಾನ ಚಂದ್ರನಿಗೆ ಹೋಲಿಸಲಾಗ್ತದೆ. 16 ಕಲ ಮತ್ತು ಕಳ. ಕಳ ಅಂತ ಹೇಳಿದರೆ ಅದು ಸೆಲೆಸ್ಟಿಯಲ್ ಡಿಗ್ರಿ ಅಂತೇಳಿ ಕರಿತೀವಿ. ಕಲೆ ಅಂತ ಹೇಳಿದರೆ ಅವು ಮನುಷ್ಯನಲ್ಲಿರ್ತಕ್ಕಂಥ ಸ್ಕಿಲ್ಸ್ ಅಂತೇಳಿ ಕರೆಯಲ್ಲ, ಕೌಶಲ್ಯಗಳು ಆಗಿರ್ತದೆ. ಹಾಗಾಗಿ 16 ಕಲೆನೂ ಇರ್ತದೆ, 16 ಕಳೆಯೂ ಇರ್ತದೆ. ಹಾಗಾಗಿ ಆತ್ಮ ಪರಿಪೂರ್ಣವಾಗಿ ಶಕ್ತಿಯನ್ನು ಹೊಂದಿರ್ತದೆ. ಜೊತೆಗೆ ತನ್ನ ಇನೇಟ್ ಕ್ವಾಲಿಟೀಸ್, ಅಲ್ಲಿ ಅಕ್ವೈರ್ಡ್ ಕ್ವಾಲಿಟಿ ಇರೋದೇ ಇಲ್ಲ.
ಅಲ್ಲಿ ಸತ್ಯತೆಯಿಂದ ಇರ್ತದೆ, ಪ್ರಾಮಾಣಿಕತೆಯಿಂದ ಇರ್ತದೆ, ಪವಿತ್ರತೆಯಿಂದ ಇರ್ತದೆ, ಆನಂದ ಸ್ವರೂಪನಾಗಿರ್ತಾನೆ, ಪ್ರೇಮ ಸ್ವರೂಪನಾಗಿರ್ತಾನೆ, ಕರುಣಾ ಸ್ವರೂಪನಾಗಿರ್ತಾನೆ. ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಇಮೋಷ್ನಲ್ ಇಂಬ್ಯಾಲೆನ್ಸ್ ಇರೋದಿಲ್ಲ. ಅಂದರೆ ಭಾವನಾತ್ಮಕತೆಯ ಆವೇಗಗಳಲ್ಲಿ ಅಸಮತೋಲನೆ ಇರೋದಿಲ್ಲ. ಅವನು ಏಕಾಗ್ರತೆಯಿಂದ ಕೂಡಿರ್ತಾನೆ. ಅವನ ದೃಷ್ಟಿಯಾಗಲಿ, ಅವನ ವೃತ್ತಿಯಾಗಲಿ, ಅವನ ನಡವಳಿಕೆಗಳಾಗಲಿ ಎಲ್ಲವೂ ಶ್ರೇಷ್ಠ ಮತ್ತು ಸೌಮ್ಯ, ಜೊತೆಗೆ ಸಹ್ಯ ಮತ್ತು ಸ್ನೇಹಾತ್ಮಕವಾಗಿರ್ತದೆ. ಸಕಾರಾತ್ಮಕ ಮತ್ತು ಸಹಕಾರದಿಂದ ಕೂಡಿರ್ತಕ್ಕಂಥ ಮೌಲ್ಯಗಳನ್ನು ಅದು ಹೊಂದಿರ್ತದೆ. ಅವನು ದುಃಖವನ್ನು ಕೊಡೋದು ಇಲ್ಲ, ದುಃಖವನ್ನು ತೆಗೆದುಕೊಳ್ಳೋದು ಇಲ್ಲ. ಆ ಸಮಸ್ಥಿತಿಯಲ್ಲಿ ಸಮತ್ವಂ ಯೋಗಂ ಪ್ರಮುಚ್ಯತೆ ಅಂತೇಳಿ ಕರಿತೀವಿ. ಸಮತ್ವಂ ಯೋಗಂ ಪ್ರಮುಚ್ಯತೆ ಅಂದರೆ ಯೋಗದಿಂದ ಏನನ್ನು ಪಡೆಯಬೇಕಾಗಿತ್ತು ಆ ಪಡೆದಂತಹ ಸ್ಥಿತಿಯಲ್ಲಿ ಸತ್ವ ಪ್ರಧಾನ ಸ್ಥಿತಿಯಲ್ಲಿರ್ತಾನೆ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಗುಣ ಅಂದರೆ ಪವಿತ್ರತೆ, ದೃಷ್ಟಿಯ ಪವಿತ್ರತೆ, ಹಾಗೆಯೇ ಮಾತಿನ ಪವಿತ್ರತೆ, ಸಂಬಂಧಗಳಲ್ಲಿ ಪವಿತ್ರತೆ, ಅನುಭವದಲ್ಲಿ ಅಂದರೆ ಸಂವೇದನಾಶೀಲತೆ ಮತ್ತು ಸ್ಪಂದಿಸುವ ಗುಣ ಏನಿರ್ತದೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಈ ಸತ್ವ ಪ್ರಧಾನ ಸ್ಥಿತಿಯನ್ನು ಕೇವಲ ಆತ್ಮನಷ್ಟೇ ಹೊಂದಿರೋದಿಲ್ಲ, ಶರೀರವೂ ಅದೇ ರೀತಿಯಲ್ಲಿರ್ತದೆ. ಯಾವುದೇ ವಿಕಾರಗಳಿರೋದಿಲ್ಲ. ಆಗ ಆತ್ಮಾಭಿಮಾನಿ ಸ್ಥಿತಿಯಲ್ಲಿದ್ದಾಗ ಶರೀರದಲ್ಲಿ ಸಂಪೂರ್ಣವಾಗಿ ಪವಿತ್ರತಾ ಶಕ್ತಿ ಹೊರಹೊಮ್ಮತಾ ಇರ್ತದೆ. ಯಾವುದೇ ಜೀವಕೋಶಗಳಲ್ಲಿ ವಿಕಾರಗಳಾಗಲಿ ಅಥವಾ ತಮೋಪ್ರಧಾನ ಮತ್ತು ರಜೋಪ್ರಧಾನದ ಗುಣಗಳ್ಯಾವು ಈ ಶರೀರದಲ್ಲಿ ಇರೋದಿಲ್ಲ. ಹಾಗೆ ಪಂಚತತ್ವಗಳು ಸಹಿತವಾಗಿ ಶ್ರೇಷ್ಠ ಗುಣಗಳನ್ನು ಹೊಂದಿರ್ತಾರೆ. ಅತಿ ಮಳೆಯಾಗಲಿ, ಅತಿ ಚಳಿಯಾಗಲಿ, ಅತಿ ಗಾಳಿಯಾಗಲಿ, ಅಂದರೆ ಪ್ರಕೃತಿಯು ಫ್ರೆಂಡ್ಲಿ, ಅಂದರೆ ಆ ಪ್ರಕೃತಿಯ ವಾತಾವರಣ ಹೇಗಿರ್ತದೆ ಅಂತಂದರೆ ಮನುಷ್ಯನಿಗೆ ಸಹಯೋಗಿ ಆಗ್ತಕ್ಕಂಥ ಒಂದು ಗುಣವನ್ನು ಅದು ಹೊಂದಿರ್ತದೆ. ಹಾಗೆ ಎರಡನೇದಾಗಿ ಸತ್ವಪ್ರಧಾನ ತಾನು ಸಾರ್ವಭೌಮತ್ವವನ್ನು ಪಡೆದಾಗ ಅದು ರಜೋ ಮತ್ತು ತಮೋ ಗುಣದ ಮೇಲೆ ಅಧಿಕಾರವನ್ನು ನಡೆಸ್ತದೆ. ಅದು ತನ್ನತ್ರ ಬರೋಕ್ಕೆ ಬಿಟ್ಕೊಳ್ಳೋದಿಲ್ಲ. ಆದರೆ ಸತ್ಯ ಮತ್ತು ತ್ರೇತಾಯುಗ ಕಳೆದು ದ್ವಾಪರ ಯುಗಕ್ಕೆ ಬಂದಾಗ ರಜೋ ಪ್ರಧಾನದ ಗುಣ ಅಲ್ಲಿ ಆರಂಭವಾಗ್ತಾ ಹೋಗ್ತದೆ. ಅಂದರೆ ಆಸೆಗಳು ಅಂತೇಳಿ ಕರಿತೀವಿ. ಇಲ್ಲಿ ಒಂದು ಕಡೆಯಲ್ಲಿ ನೀಡ್ಸ್ ಅಂತೇಳಿ ಕರಿತೀವಿ, ಇನ್ನೊಂದು ಕಡೆಯಲ್ಲಿ ವಾಂಟ್ಸ್ ಅಂತೇಳಿ ಕರಿತೀವಿ. ನೀಡ್ಸ್ ಅಂತ ಹೇಳಿದರೆ ಅವಶ್ಯಕತೆಗಳಂತ ಕರಿತೀವಿ. ನಮಗೆ ಊಟ, ಬಟ್ಟೆ, ತಿಂಡಿ, ಮನೆ, ಆಹಾರ, ವಿಹಾರ, ಹಾಗೆಯೇ ಪಂಚ ತತ್ವಗಣಿತ ಸಹಯೋಗ, ನಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳಂತೇಳಿ ಕರಿತೀವಿ. ಮನುಷ್ಯನಿಗೆ ಸೌಲಭ್ಯಗಳು ಬೇಕು ಅನ್ನೋದು ಅಥವಾ ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ಳೋದು ಅದನ್ನು ನಾವು ರಜೋಪ್ರಧಾನ ಅಂತೇಳಿ ಕರೆಯೋದಿಲ್ಲ. ಯಾವಾಗ ನಾವು ವಾಂಟ್ಸ್ ಅಂತೇಳಿ ಕರಿತೀವಿ, ಬಯಕೆಗಳು ಅಂತೇಳಿ ಕರಿತೀವಿ, ಅಂದರೆ ನಮಗೆ ಇರೋದಕ್ಕಿಂತ ಇನ್ನೂ ಹೆಚ್ಚಿನದಾಗಿ ನಾವು ಬಯಸ್ತಕ್ಕಂಥದ್ದು, ಅದಕ್ಕೆ ಲೋಭ ಅನ್ನೋ ಶಬ್ದವನ್ನು ಬಳಸ್ತೀವಿ. ಅಥವಾ ಆಸೆಗಳನ್ನು ಕಾಮ ಎನ್ನುವ ಶಬ್ದದಲ್ಲಿ ಬಳಸ್ತೀವಿ. ಹೀಗೆ ಕಾಮ, ಹಾಗೆಯೇ ನನಗದು ಸಿಗದೇ ಇದ್ದಾಗ ನನಗೆ ಕ್ರೋಧ ಬರ್ತದೆ. ನಾನು ಲೋಭವನ್ನು ಹೊಂದಿರ್ತೀನಿ, ಆಶಯಗಳು ಅಥವಾ ಆಸೆಗಳನ್ನು ಹೊಂದಿರ್ತೀನಿ, ಅಂದರೆ ಕಾಮನೆಗಳನ್ನು ಹೊಂದಿರ್ತೀನಿ. ಅದು ಸಿಗದೇ ಇದ್ದಾಗ ನನಗೆ ಈ ಲೋಭ ತಾನು ಸಂತೃಪ್ತಿಯನ್ನು ಪಡೆದೇ ಇದ್ದಾಗ ಆತ್ಮ ಕ್ರೋಧ ಬರ್ತದೆ. ಹಾಗೆಯೇ ಕ್ರೋಧ ಬಂದಾಗ ಏನಾಗ್ತದೆ, ಈರ್ಷ್ಯೆ ಬರ್ತದೆ. ಹಾಗೆಯೇ ಈರ್ಷ್ಯೆಯಿಂದ ಏನು ಉತ್ಪತ್ತಿ ಆಗ್ತದೆ, ದ್ವೇಷ. ಅಂದರೆ ಒಂದಕ್ಕೊಂದು ಚೈನ್ ಸಿಸ್ಟಮ್. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷ್ಯೆ, ದ್ವೇಷ ಇವೆಲ್ಲವೂ ಒಂದಕ್ಕೊಂದು ಸಮಾನವಾಗಿರ್ತಕ್ಕಂಥ ಭಾವನೆಗಳನ್ನು ಇವು ಹೊಂದಿರ್ತವೆ. ಹೀಗಾಗಿ ಅದನ್ನು ನಾವು ರಜೋಪ್ರಧಾನ ಅಂತೇಳಿ ಕರಿತೀವಿ. ಹಾಗೆ ತಮೋಪ್ರಧಾನ ಅಂತ ಹೇಳಿದಾಗ ಯಾವುದೇ ರೀತಿಯಾಗಿರ್ತಕ್ಕಂತಹ ರಜೋಗುಣಗಳಾಗಲಿ ಅಥವಾ ಸತ್ಯತೆ, ಸ್ವಚ್ಛತೆಯಿಂದ ಕೂಡಿರ್ತಕ್ಕಂಥ ಸತ್ವಪ್ರಧಾನದ ಗುಣಗಳಾಗಲಿ ಇರೋದಿಲ್ಲ. ಆಲಸ್ಯ, ನಿದ್ರೆ, ವಿಕಾರ, ವಿವೇಕವನ್ನು ಕಳೆದುಕೊಂಡಿರ್ತಕ್ಕಂಥದ್ದು, ಅಜ್ಞಾನ ಸಂಪೂರ್ಣವಾಗಿ ಅವನನ್ನು ಆವರಿಸಿರ್ತದೆ. ಅವನಿಗೆ ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯೇ ಇರೋದಿಲ್ಲ. ಅವನು ಯಾವುದನ್ನು ಕೆಟ್ಟದನ್ನು ಮಾಡ್ತಾನೆ ಅದನ್ನೇ ಶ್ರೇಷ್ಠ ಅಂತೇಳಿ ತಿಳ್ಕೊಂಡಿರ್ತಾನೆ. ವಿಕಾರಗಳಲ್ಲಿ ಹೋಗುವುದನ್ನೇ ಶ್ರೇಷ್ಠ ಅಂತೇಳಿ ತಿಳ್ಕೊಂಡಿರ್ತಾನೆ. ಹೀಗೆ ಅದರಲ್ಲಿ ತಮೋ ಪ್ರಧಾನ ಸ್ಥಿತಿ ಅಂತ ಹೇಳಿದ್ರೆ ತನ್ನ ಮಾನಸಿಕ ಸ್ಥಿಮಿತತೆಯನ್ನು ಅವನು ಕಳೆದುಕೊಂಡಿರ್ತಾನೆ. ಹಾಗೆಯೇ ಕ್ರೋಧೋದ್ಭವತಿ ಸನ್ಮೋಹ ಅರ್ಥಾತ್ ಸ್ಮೃತಿಭ್ರಂಶೋ ಬುದ್ಧಿನಾಶೋ ಪ್ರಣಶ್ಯತಿ ಅಂತೇಳಿ ಕರಿತೀವಿ. ಅಂದರೆ ಬುದ್ಧಿನಾಶೋ ಪ್ರಣಶ್ಯತಿ ಎನ್ನುವ ಶಬ್ದ ಇಲ್ಲಿ ಅಪ್ಲೈ ಆಗ್ತದೆ ತಮೋ ಪ್ರಧಾನ ಸ್ಥಿತಿಗೆ. ಅಂದರೆ ಬುದ್ಧಿಯು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಸಂಪೂರ್ಣವಾಗಿ ಅವನು ಕೆಳಮಟ್ಟಕ್ಕೆ ಇಳಿದಿರ್ತದೆ ಆತ್ಮ. ಅದಕ್ಕೆ 0% ಅಂತೇಳಿ ಕರಿತೀವಿ. ಹಾಗಾಗಿ ಆತ್ಮನು ಸತೋಪ್ರಧಾನದಿಂದ ರಜೋಪ್ರಧಾನ ತಮೋಪ್ರಧಾನಕ್ಕೆ ಬಂದಿದ್ದಾನೆ. ಈಗ ಮತ್ತೆ ಪರಮಾತ್ಮನನ್ನು ನೆನಪು ಮಾಡಿ ನಾವು ಮತ್ತೆ ಸತೋಪ್ರಧಾನ ಸ್ಥಿತಿಗೆ ಹೋಗ್ತಕ್ಕಂಥ ಒಂದು ಜ್ಞಾನ ಮತ್ತು ಯೋಗವನ್ನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ಕೊಡ್ಲಾಗ್ತದೆ. ಹಾಗಾಗಿ ತಾವೆಲ್ಲರೂ ಸಹಿತವಾಗಿ ಬಂದು ಆ ಜ್ಞಾನವನ್ನು ತಿಳಿದುಕೊಂಡು ನಾವೆಲ್ಲರೂ ಸತೋಪ್ರಧಾನರಾಗೋಣ. ಈ ಪ್ರಕೃತಿಯನ್ನು ಸತೋಪ್ರಧಾನತೆಯತ್ತ ಕರ್ಕೊಂಡೋಗೋಣ ಅಂತ ಹೇಳ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ.